ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ನಾನು ಚೆನ್ನಾಗಿದ್ದೀನಿ, ನೀವು ಅಷ್ಟೇ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ. ಸೊ ಭದ್ರಾ ಡ್ಯಾಮ್ ಗೇಟ್ ಓಪನ್ ಮಾಡಿದ್ರು. ಓಪನ್ ಮಾಡಿ 1 ವೀಕ್ ಆಗಿತ್ತು. 1 ವೀಕ್ ಆದಮೇಲೆ ನಾವು ಹೋಗ್ತಾ ಇರೋದು. ಸೊ ತರೀಕೆರೆಯಿಂದ ಒಂದು 18 ಕಿಲೋಮೀಟರ್ ಇದೆ ಭದ್ರಾ ಡ್ಯಾಮ್. ಲಕ್ಕೊಳ್ಳಿಲಿ ಇರೋದು ಭದ್ರಾ ಡ್ಯಾಮ್. ಸೊ ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ವಿ. ಎಷ್ಟು ಟ್ರಾಫಿಕ್ ಗುರು, ಎಷ್ಟಿದೆ ಅಂತ ಅಂದರೆ 1 ಕಿಲೋಮೀಟರ್ ಮುಂಚೆಯಿಂದನೇ ಟ್ರಾಫಿಕ್ ಇದೆ. ನಾವು ಹೋಗಿದ್ದು ಬೇರೆ ಸಂಡೇ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಎಲ್ಲಿ ಪಾರ್ಕ್ ಮಾಡಿ ಬಂದಿದ್ದೀವಿ ಗಾಡಿನ ಅಂತ ಗೊತ್ತೇ ಇಲ್ಲ. ನೀವು ನೋಡ್ತಾ ಇದ್ದೀರಾ, ಆಲ್ರೆಡಿ ಡ್ಯಾಮ್ ಕಾಣಿಸ್ತಾ ಇದೆ. ನಾನು ಅಂದ್ಕೊಂಡೆ ನಾನು ಡ್ಯಾಮ್ ಬ್ಯಾಕ್ ವಾಟರ್ಗೂ ಹೋಗ್ಬಿಟ್ಟು ವಿಡಿಯೋ ಮಾಡಿ ಸೇಮ್ ಹಾಕೋಣ ಅಂತ. ಬಟ್ ನಾನಿನ್ನು ಅವತ್ತು ತುಂಬ ರಶ್ ಇದ್ದಿದ್ದ ರೀಸನ್ ನಾವು ಬ್ಯಾಕ್ ವಾಟರ್ಗೆ ಹೋಗೋಕ್ಕಾಗಿಲ್ಲ. ಅದಾದಮೇಲೆ ಇನ್ನೊಂದು ಡ್ಯಾಮ್ ಮೇಲೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಅಲ್ಲಿಗೆ ಎಂಟ್ರಿ ಒಂದು ಲೆಟರ್ನ ತೊಗೊಂಡು ಹೋಗಬೇಕು, ಹಾಗೆ ಬಿಡಲ್ಲ. ಸೊ ಅದು ಮತ್ತು ಡ್ಯಾಮ್ ಮೇಲೆ ಹೋಗೋದು ಮತ್ತು ಬ್ಯಾಕ್ ವಾಟರ್ದು ಇನ್ನೊಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ನೀವು ನೋಡಿ ಎಷ್ಟು ಟ್ರಾಫಿಕ್ ಇದೆ, ಎಷ್ಟು ಟೂರಿಸ್ಟ್ ಬಂದಿದ್ದಾರೆ ಅಂತಂದರೆ. ಆಲ್ರೆಡಿ ಡ್ಯಾಮ್ ಓಪನ್ ಮಾಡಿ 1 ವೀಕ್ ಮೇಲಾದ್ಮೇಲೆ ನಾವು ಹೋಗಿರೋದು. ಸ್ವಲ್ಪ ಫಸ್ಟ್ ಡೇ ಡ್ಯಾಮ್ ಗೇಟ್ ಫುಲ್ ಎತ್ತಿದ್ರು, ಇವಾಗ ಸ್ವಲ್ಪ ಬಿಟ್ಟಿದ್ದಾರೆ ಅಷ್ಟೇ. ನಮ್ಮೂರಲ್ಲಿರೋದು 4 ಗೇಟ್ ಡ್ಯಾಮ್. ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ ಭದ್ರಾ ಡ್ಯಾಮ್ ಎಷ್ಟು ದೊಡ್ಡದು ಅಂತ. ಸಿಕ್ಕಾಪಟ್ಟೆ ದೊಡ್ಡ ಡ್ಯಾಮ್ ಇದು. ಫುಲ್ ಆಗಿಬಿಟ್ಟಿದೆ. ನಾನು ಬ್ಯಾಕ್ ವಾಟರ್ ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ಲ, ಅವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ. ರೋಡ್ಗೆ ಕಾಣಿಸುತ್ತೆ ಆ ಡ್ಯಾಮ್. ಆ ಕಡೆ ರೈಟ್ ಮತ್ತು ಲೆಫ್ಟಲ್ಲಿ 2 ಹತ್ರನೂ ಹೋಗ್ಬೋದು. ನಾವು ಯಾಕೆ ಹೋಗಿಲ್ಲ ಅಂದರೆ ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದರು. ಆಮೇಲೆ ಹತ್ರ ಹೋಗಿ ಏನಕ್ಕೆ ಸ್ವಲ್ಪ ಸೇಫ್ಟಿ ಇರಲ್ಲ ಅನ್ನೋ ರೀಸನ್ಗೆ ನನಗೆ ಸ್ವಲ್ಪ ವಾಟರ್ ಅಂದರೆ ಭಯ. ಸೊ ಅದಕ್ಕೆ ಬೇಡ ಅಂತ ರೋಡಲ್ಲೇ ನಿಂತ್ಕೊಂಡು ನೋಡಿದ್ವಿ, ಇನ್ನೇನು ಬ್ಯಾಕ್ ವಾಟರ್ಗೆಲ್ಲ ಹೋಗ್ತೀವಿ ಅಲ್ಲ ಅಂತ. ಬಟ್ ಸೀರಿಯಸ್ಲಿ ಸಕ್ಕತ್ತಾಗಿತ್ತು. ಆ್ಯಂಡ್ ನಾನು ಇದ್ದೆ ಫಸ್ಟು ಟೈಮ್ ನೋಡ್ತಾ ಇರೋದು ಭದ್ರಾ ಡ್ಯಾಮ್. ಅಷ್ಟು ನಿಯರ್ ಇದ್ರೂ ಎವ್ರಿ ಟೈಮ್ ಮಳೆ ಬಂದಾಗ ಲಾಸ್ಟ್ ಇಯರ್ ಕೂಡ ಓಪನ್ ಮಾಡಿದರು. ಲಾಸ್ಟ್ ಇಯರ್ ಓಪನ್ ಮಾಡಿರಲಿಲ್ಲ, ಲಾಸ್ಟ್ ಇಯರ್ ಓಪನ್ ಮಾಡಿದರು. ಆವಾಗಲೂ ಕೂಡ ಹೋಗಿರಲಿಲ್ಲ. ಇನ್ನು ನೈಟೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ, ಅವಾಗಂತೂ ಸಕ್ಕತ್ತಾಗಿರತ್ತೆ ನೋಡೋಕ್ಕೆ. ನಾವು ವೆಯ್ಟ್ ಮಾಡಿದ್ವಿ 7 ತನಕ ಲೈಟಿಂಗ್ಸ್ ಹಾಕ್ತಾರಾ ಅಂತ. ಬಟ್ 7 ಆದ್ರೂ ಕತ್ಲೆ ಆಗಲ್ಲ ಇವಾಗ. ಸೊ ಅದಕ್ಕೆ ಲೈಟಿಂಗ್ಸ್ ಏನು ಹಾಕಿಲ್ಲ. ಫಸ್ಟ್ ಡೇ ನಾವು ವೀಡಿಯೋಸ್ ಎಲ್ಲ ನೋಡಿದ್ವಿ ಅಲ್ಲ. ಸೊ ಫಸ್ಟ್ ಡೇ ಎಲ್ಲ ಸಿಕ್ಕಾಪಟ್ಟೆ ನೀರಿತ್ತು. ಆಲ್ಮೋಸ್ಟ್ ಅಲ್ಲಿ ಕೆಳಗಡೆ ಇದೆಲ್ಲ ಅದೆಲ್ಲ ಅಲ್ಲಿ ತನಕ ಬಂದಿತ್ತಂತೆ. ಸೊ ಇವಾಗ ಸ್ವಲ್ಪ ಕಮ್ಮಿ ಓಪನ್ ಮಾಡಿದ್ದಾರೆ. ಅಷ್ಟು ನೀರಿಗೇ ಕೆರೆಗಳು, ಹೊಳೆ ಎಲ್ಲ ಫುಲ್ ಆಗಿಬಿಟ್ಟಿದೆ. ಎಷ್ಟು ಗಾಳಿ, ಆ ನೀರು ಫೋರ್ಸ್ ಎಲ್ಲಿ ತನಕ ಬರ್ತಿತ್ತು ಅಂದರೆ ಅಷ್ಟು ದೂರದಲ್ಲಿದ್ದು ಸಿಕ್ಕಾಪಟ್ಟೆ ಗಾಳಿ ಬರ್ತಾ ಇತ್ತು. ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮೂರು ಡ್ಯಾಮ್. ನೋಡ ಎಷ್ಟು ಚಂದ ಅಲ್ಲ. ಇನ್ನು ಆಲ್ಮೋಸ್ಟ್ ಎಲ್ಲ ನೋಡಿರ್ತೀರ, ತರೀಕೆರೆ ಸರೌಂಡಿಂಗ್ ಇರೋರು, ಬೀರು, ಶಿವಮೊಗ್ಗ, ಭದ್ರಾವತಿ ಅವರೆಲ್ಲ ಫಸ್ಟ್ ಡೇ ಗೇಟ್ ಓಪನ್ ಮಾಡ್ಬೇಕಾದ್ರೆ ನೋಡಿರ್ತಾರೆ. ಸೊ ಇಷ್ಟ ಇದು ಒಂದು ಪುಟಾಣಿ ಬ್ಲಾಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.